ಎಲ್ರಿಗೂ ನಮಸ್ಕಾರ. ನಂಗೆ ಈ ಸೆಲ್ಫಿ ವಿಡಿಯೋಸ್ ಎಲ್ಲ ಅಷ್ಟು ಮಾಡಕ್ ಬರಲ್ಲ. ಸೊ ಫಸ್ಟ್ ಟೈಮ್ ಮಾಡ್ತೇನೆ, ದಯವಿಟ್ಟು ಶೇರ್ ಮಾಡಿ. ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ, ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA, ಇಂಟರ್ಪೋಲ್, ಸೈಬರ್ ಕ್ರೈಮ್, ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು. ಇದೆಲ್ಲ ನಿಲ್ಸ್ಬಿಡಕ್ಕೆ ಹೇಳಿ, ಮುಚ್ಚಿಬಿಟ್ಟು ಯಾವ್ದೋ ಡಿ ಕಂಪ್ನಿ, ಡುಬಾ ಕಂಪ್ನಿ, ದರ್ವೇಸಿಗಳ ಕಂಪ್ನಿ ಅಂತ ಐತೆ, ಇವ್ರಿಗೆ ಕೊಟ್ಬಿಡಿ, ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ. ಏನೋ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ, ಚಿಪ್ಸು ಪಪ್ಸು ಮ್ಯಾಟ್ರ್ ಅಂತೆ, ಚಿಪ್ಸಿನ ಕಲ್ ರೌಡಿಗಳ ಹತ್ರ ಹೋಗಿದಂತೆ. ಏನಾದ್ರು ನಿಮ್ಗೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡವನ್ರು? ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು, ಜ್ಞಾನ ಇಂಪಾರ್ಟೆಂಟ್. ಸರಿ, ಇನ್ನೊಂದು ಹೇಳ್ತೀನಿ ಕೇಳಿ. ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ. ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ? ಈ ಚಿಪ್ಸು, ಪೆಪ್ಸಿ, ಪ್ಯಾಕೆಡ್ ಡ್ರಿಂಕ್ಸ್, ಇದು ಅಥವಾ ಇದು ಯಾವುದು ಚಿಪ್ಸ್, ಇದು ಯಾವುದು ನಾನು ತಿನ್ನಲ್ಲ. ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ. ಕರ್ನಾಟಕದಲ್ಲಿ ನನ್ನಷ್ಟು ಚೆನ್ನಾಗಿ ಯಾರು ಅವ್ರು ಹೇಳಲ್ಲ. ಅದಕ್ಕೆ ಈ ಫಿಟ್ನೆಸ್, ನಾನು ಜಿಮ್ಗೆ ಹೋಗಲ್ಲ, ಏನು ಮಾಡಲ್ಲ. ಅದು ತಿನ್ನಕ್ಕೆ ರೌಡಿಗಳ ಹತ್ರ ಹೋಗಿದ್ದಂತೆ. ಏನ್ರು ನಿಮ್ದು ಒಂದು ಬಾಳೆನ್ರು, ಅದ್ಯಾವುದೋ ಡಿ ಕಂಪ್ನಿ, ಡುಬಾ ಕಂಪ್ನಿ, ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು. ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು, ಎಲ್ಲಾ ತನಿಖೆ ನೀವೇ ಮಾಡಿ. ಆಮೇಲೆ ಇವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನದು ಅಲ್ಲಿ ಬಂದಿದ್ದವ್ರು ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲಿ ಬಂತೆ, ಸಂತೋಷ. ಫ್ಯಾನ್ಸ್ ಅಲ್ಲ ನೀವು ಹೆಂಗ್ರೋ ಎನ್ಕ್ವೈರಿ ಮಾಡ್ತಾರೆ. ಫ್ಯಾನ್ಸ್ ಅಲ್ಲದೆ ಇರೋ ನಿಮ್ಗೆ ಹೆಂಗ್ರೋ ಎನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಗ್ತದೆ. ನನಗೆ ಪಾಪ ನನ್ಗೆ ಬಹಳ ಪ್ರೀತಿ ಇದೆ ಅವ್ರ ಮೇಲೆ. ಒಂದು ವಿಚಾರ ಹೇಳ್ತೀನಿ ಕೇಳಿ. 3 days ಇಂದನೇ ಕೊಡಕ್ ಹೋಗಿದೆ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ತುಂಬಾ ಆಪ್ತರೊಬ್ರು, ದೊಡ್ಡವರೊಬ್ರು, ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮ ಅವರೇ, ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ, ಬಿಟ್ಬಿಡಿ ಅಂದ್ರು. ಬಿಟ್ಬಿಡಿ ಅಂದಾಗ ನಾನು ಕೊಡಕ್ ಬೇಡ ಅಂತ ಸುಮ್ಮನಿದ್ರೆ, ಇವ್ರು ನೋಡಿದ್ರೆ ಈಗ ಕುತ್ಕೊಂಡು ಪೆಪ್ಸೋ ಚಿಪ್ಸು ಮ್ಯಾಟ್ರ್ ಅಂತ. ನಿಮ್ ಯೋಗ್ಯತೆಗೆ ನಾಳೆ SP ಏನಾಗಿದೆ, ಮಾಯಮಣ್ಣ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ ಕೇಳ್ಕತೀನಿ, ನಿಮ್ ಕೈ ಮುಗಿತೀನಪ್ಪ, ದಯವಿಟ್ಟು ಇದನ್ನ ಕೊಡಿ. ಏನಂದ್ರೆ ಇದು ಶಿಕ್ಷಣ ಭಾಗ್ಯ ಅಂತ ಕೊಡಿ. ಈ ಒಂಚೂರು ಜ್ಞಾನ ಇಲ್ಲ ಮಾಡ್ತವೆ. ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದು ಹಿಂಗ್ ಉದ್ದಾರ ಆದ್ದು. ಆ ಡಿ ಕಂಪನಿ ಅಂತ, ಅಬ್ಬಾಬಾ. ಡಿ ಅಂದ್ರೆ ಒಂದೇನಂದ್ರೆ ಅದು ಯಾವ್ದು ಕಂಪನಿ, ಅದ್ರ ಹೆಸರು ಹೇಳ್ತೀನಿ ತಾಳಿ. ಅವನು ಡಾನ್, ಅವನ ಹೆಸರೇನ ಇದ್ದ, ಅವನು ಅವನ ಹೆಸರೇ ಗೊತ್ತಿಲ್ಲಕ್ಕಪ್ಪ, ಅವನ ಹೆಸರು ಡಿ ಕಂಪ್ನಿ, ಅವನ ಹೆಸರೇನೋ ಆಯ್ತು, ದಾವೂದ್ ಇಬ್ರಾಹಿಂ. ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ. ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ, ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ, ದೊಡ್ಡ ಪುಡಾಂಗಳು, ನೀವೆಲ್ಲ ದೊಡ್ಡ ಪುಡಾಂಗಳು, ನೀವು ಎನ್ಕ್ವೈರಿ ಮಾಡ್ಬಿಟ್ರಿ. ನಿಮ್ ಯೋಗ್ಯತೆಗೆ ನಾನು ಎಕ್ಸ್ಪ್ಲೇನ್ ಹೇಳ್ತಾರೆ. ಫಸ್ಟ್ ಈ ತರ ಫಾಲ್ಸ್ ನ್ಯೂಸ್ ಸಬ್ಸದ್ ಬಿಡಿ. ಪಪ್ಸು ಚಿಪ್ಸು ತಿನ್ನಕ್ ನಾನು ಹೋಗಲ್ಲ. ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ, ಪೂಜೆಗೆ ಅಂತ ಹೋಗಿದ್ದು, ದೇವ್ರ ವಿಚಾರನ ಪಪ್ಸು ಚಿಪ್ಸ್ ಸೇರಿಸ್ಬೇಡಿ. ನಿಮ್ಗೆ ಯಾವನ ಬಂದು ಹೇಳ್ಬಿಟ್ನಂತೆ, ಅವನು ಅದನ್ನ ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವ್ರ ಹತ್ರ ಹೋಗಿದ್ದೆ. ಒಬ್ಬ ರೌಡಿ ಹತ್ರ ಬಂದು ಪಪ್ಸ್ ಕೊಡಿ, ಚಿಪ್ಸ್ ಕೊಡಿ ಅಂತ ಕೇಳಕ್ಕಾಯ್ತಲ್ಲ. ಏನ್ ನಡೀತು? ಇವರು ವೆಪನ್ ತೆಗೆದಿದ್ರಲ್ವಾ, ಅದನ್ನ ಕೇಳಿ. ಅದನ್ನ ಬಿಟ್ಬಿಟ್ಟು ಪಪ್ಸ್ ತಿನ್ನಕ್ ಹೋದ, ಚಿಪ್ಸ್ ತಿನ್ನಕ್ ಪ್ರಥಮ ಹೋಗಿದ್ದ. ಪಪ್ಸು ಚಿಪ್ಸ್ ಮ್ಯಾಟ್ರಿ ಇದು ಅಂತ ಡಿ ಕಂಪ್ನಿ ಅವರು. ಇವ್ರು ಎನ್ಕ್ವೈರಿ ಮಾಡ್ಬಿಟ್ರೆ ಅದು ಒಂದು 2,000 ಜನ ಟ್ಯಾಗ್ ಮಾಡೋದು. ನಾನು ತಲೆನೋವು ಬಂದೈತೆ ಮನಿ ಕಂಡಿದ್ದೆ, ನೋಡ್ತೀನಿ ಒಂದು 200 ಜನ ಟ್ಯಾಗ್ ಮಾಡ್ಬಿಟ್ಟವೆ. ಅಯ್ಯೋ ಮುದೇವ್ಗಳೇ, ಹೋಗಿ ನೆಟ್ಟಿಗೆ ದುಡ್ದು ನಿಮ್ಮ ಅಪ್ಪ ಸಾಕಿ. ಅಯ್ಯೋ ಕರ್ಮ, ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಯಾವಾಗ ಉದ್ದಾರ ಆಯ್ತಿರೋ? ಜ್ಞಾನ ಇಟ್ಕೊಳ್ರೋ, ನಾಲೆಡ್ಜ್ ಇಟ್ಕೊಳ್ರೋ, ಶಿಕ್ಷಣ ಪಡ್ಕೊಳ್ರೋ. ಅಯ್ಯೋ ಕರ್ಮವೇ, ಯಾವಾಗ ಬುದ್ಧಿ ಕಲಿತಿರೋ? ಈಗ ಬಿಡಿ, ನಿಮ್ ದೇವ್ರು ಒಳ್ಳೇದ್ ಮಾಡ್ಲಿ. SP ಅವ್ರು ಏನಾಗಿದೆ ಮಾಹಿತಿ ಕೊಡ್ತಾರೆ, ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಲ್ತ್ಕೊಳ್ಳಿ. ದೇವ್ರು ನಿಮ್ಗೆ ಕಾಪಾಡ್ಲಿ. ಅದ್ಯಾವುದೋ ಡಗಲ್ಬಾಜಿ ಕಂಪ್ನಿ, ಡುಬಾ ಕಂಪ್ನಿನ ಯಾವ್ದೋ ಕಂಪ್ನಿ, ಅದು ಡಿ ಕಂಪ್ನಿ. ನೀವು ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲ ಕೆಲಸ ನಿಲ್ಸ್ಬಿಡಿ. ಆ ಪೆಹಲ್ಗಾಮ್ ಯಾಕಂಗಾಯ್ತು, ಅವ್ರು ಹೆಂಗ್ ನುಕ್ಕ ಬಂದ್ರು, ಇಂಟರ್ಪೋಲ್ ಎಲ್ಲ ಮಾಹಿತಿಗಳು ನಿಮ್ಮ ಹತ್ರ ಇರುತ್ತೆ. ನಿಮ್ ಯೋಗ್ಯತೆಗೆ ಎಷ್ಟು ನಿಮ್ಗೆ ಬೈಯಕ್ಕೂ ನಂಗೆ ಮನ್ಸ್ ಬರ್ತಾ ಇಲ್ಲ. ನನಗೆ ಎಲ್ಲೋ ಇದೀನಿ, ಅಲ್ಲಿ ಹೋಗಿದ್ದು ಟಾಯ್ಲೆಟ್ ಅಲ್ಲಿ ಇದೀನಿ. ಯಾಕಂದ್ರೆ ನಿಮ್ ವಿಚಾರ ಟಾಯ್ಲೆಟ್ ಅಲ್ಲೇ ಮಾತಾಡಕ್ಕೆ ಯೋಗ್ಯತೆ, ಬೇರೆ ಹಿಂಗಲ್ಲಿ ಮಾತಾಡ್ಬೋದು ನೀವು. ಯೋಗ್ಯತೆಗೆ ಇಡ.